ವೈ ಐ ಆಮ್ ಆಸ್ಕಿಂಗ್ ದಿಸ್ ಕ್ವೆಶನ್ ಅಂದರೆ, ಬಹಳಷ್ಟು ಜನರ ಹತ್ರ ನಾವು ಮಾತಾಡಿದಾಗಲೂ ಅವ್ರ ಪ್ರಾಬ್ಲಮ್ ಏನು ಅಂದರೆ, ಓಡ್ತಿರ್ತಾರೆ, ದುಡಿತಿರ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿದೆ, ಒಂದು ಒಳ್ಳೆ ಫ್ಯಾಮಿಲಿಲೂ ಇರುತ್ತೆ, ಬಟ್ ಏನೋ ಒಂದು ಕಳ್ಕೊಂಡಿದ್ದೀವಿ ಅಂತ ಅನ್ನಿಸ್ತಿರುತ್ತೆ ಅವರಿಗೆ, ಏನೋ ಒಂದು ತೊಳಲಾಟ ಇರುತ್ತೆ, ಐ ಆಮ್ ನಾಟ್ ಹ್ಯಾಪಿ ಅಂತ ಹೇಳ್ತಾರೆ. ವೈ ಇಟ್ ಈಸ್ ಹ್ಯಾಪ್ನಿಂಗ್? ಯಾಕೆ ಹಂಗಾಗತ್ತೆ? ದುಡ್ಡಿರುತ್ತೆ, ಫ್ಯಾಮಿಲಿ ಇರುತ್ತೆ, ಸೋಷಿಯಲ್ ಸ್ಟೇಟಸ್ ಇರುತ್ತೆ, ಹಿ ಆರ್ ಶಿ ವಿಲ್ ಬಿ ವೆರಿ ಬ್ಯುಸಿ, ಸ್ಟಿಲ್ ದೇ ಆರ್ ನಾಟ್ ಹ್ಯಾಪಿ. ಯಾಕೆ? ಲೈಕ್ ಐ ಸೆಡ್ ಬಿಫೋರ್, ನಾವು ಅದ್ರ ಬಗ್ಗೆ ಮಾತಾಡಿದ್ದೀವಿ ಪ್ರೀವಿಯಸ್ಲಿ ಫಾರ್ ದ ಅರ್ಲಿಯರ್ ಕ್ವೆಶ್ಚನ್ ಆಲ್ಸೋ. ಇಟ್ ಈಸ್ ನಾಟ್ ಅಬೌಟ್ ಅಂದರೆ ನಮ್ಮದು ಓಕೆ ಲೈಫಲ್ಲಿ ಎಷ್ಟು ಬೇಗ ಈ ಕ್ವೆಶನ್ ಬಂದರೆ ಅಷ್ಟು ಒಳ್ಳೆಯದು. ಪರ್ಸ್ನಲಿ ಆಲ್ಸೋ ಐ ಟೆಲ್, ಬಿಕಾಸ್ ದಟ್ ಲೈಫ್ ಇರೋದೇ ಹಂಗೆ. ಬಿಕಾಸ್ ಅದು ನಮ್ಗೆ ಯಾವ ಎಕ್ಯುಮುಲೇಷನ್ಸಿಂದನೂ ಲೈಫ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಅದು ಎಷ್ಟು ಅರ್ಲಿಯಾಗಿ ನಾವು ಅದು ಅರ್ಥ ಮಾಡಿಕೊಂಡು ಲೈಫ್ ಅಂದರೆ ಇದೆಲ್ಲ ಬೇರೆ ಏನೋ ಇದೆ ಒಳಗಡೆಯಿಂದ, ನನಗೇನೋ ಬೇಕು, ಅದು ಏನು ಅಂತ ಆ ಮೊಮೆಂಟ್ಗೆ ನೀವು ಬಂದರೆ, ಆದಷ್ಟು ಅರ್ಲಿಯಾಗಿ ಲೈಫಲ್ಲಿ ಬಂದರೆ ಮಿಕ್ಕಿದ ಲೈಫೆಲ್ಲ ನೀವು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬೋದು. ಅಂದರೆ ಇದು ಬೇಡ ಅಂತ ಹೇಳ್ತಾ ಇಲ್ಲ, ಇದು ಬೇಕು, ಬಟ್ ಇದು ಜೊತೆಗೇ ಇದೆಲ್ಲ ಆರಾಮಾಗಿ ಆಗಬೇಕು ಅಂದರೆ ಇನ್ನೇನೋ ಇದೆ ಒಳಗಡೆ, ಅದು ನಾವು ಫೈಂಡ್ ಔಟ್ ಮಾಡಿದರೆ ಮಿಕ್ಕಿದ್ದೆಲ್ಲ ತುಂಬ ಚೆನ್ನಾಗೇ ನಾವು ಅರೇಂಜ್ ಮಾಡ್ಕೋಬೋದು. ಓಕೆ, ಈಗ ಮೇನ್ ಕಾನ್ಸೆಪ್ಟಿಗೆ ಬರೋಣ. ಬಹಳಷ್ಟು ಜನ ಯಾಕೆ ಖುಷಿಯಾಗಿಲ್ಲ ನಾನು ಅಂತ ಹೇಳಿದ್ರೆ, ಐ ಆಮ್ ಅಂಡರ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ಸ್ಟ್ರೆಸ್ ಇದೆ ನನಗೆ, ನಾನು ದುಡಿಲೇಬೇಕು, ಅಥವಾ ದುಡಿತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಸ್ಟ್ರೆಸ್ ಇದೆ ಅಂತ. ಕೆಲವರು ದುಡಿತಾ ಇಲ್ಲ ಅನ್ನೋ ಕಾರಣಕ್ಕೆ ಸ್ಟ್ರೆಸ್ ಇದೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಯಾವುದೇ ಆ್ಯಂಗಲ್ನಲ್ಲಿ ವಿಷಯ ತಲುಪಿಸಿದ್ರೂ ಕೂಡ ಸ್ಟ್ರೆಸ್, ಐ ಆಮ್ ಸ್ಟ್ರೆಸ್ಡ್ ಔಟ್ ಅಂತ ಹೇಳ್ತಾರೆ. ಈಗಿನ ವಿದ್ಯಾರ್ಥಿಗಳು, ಸ್ಪೆಷಲಿ ಸ್ಟೂಡೆಂಟ್ಸ್, ಮೊದಲಾದರೆ ಗುರುಗಳು ಹೇಳ್ತಾ ಇದ್ರು ಓದೋದು ಒಂದು ಜಾಯ್, ಅದೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿ ಓದಬೇಕು ನೀವು ಅಂತ. ಈಗ ಮಕ್ಕಳಿಗೆ ಸ್ಟ್ರೆಸ್ ಅಂತ ಆ ಪದ, ಬಹುಶಃ ನಮ್ಮ ಜನ್ರೇಷನಲ್ಲಂತೂ ಈ ಸ್ಟ್ರೆಸ್ ಅನ್ನೋ ಪದ ಯಾವತ್ತೂ ಸ್ಟ್ರೆಸ್ ಮಾಡಿ ಯಾರೂ ಹೇಳಿರಲಿಲ್ಲ, ಹಾಗಾಗಿ ನಮಗೆ ಗೊತ್ತಿಲ್ಲ ಅದು. ಈಗಿನ ಜನ್ರೇಷನಲ್ಲಿ ಸಣ್ಣ ಸಣ್ಣ ಮಕ್ಕಳು ಹೇಳ್ತಾರೆ ಐ ಆಮ್ ಸ್ಟ್ರೆಸ್ಡ್ ಔಟ್ ಅಂತ. ಯಾಕೆ ಈ ಸ್ಟ್ರೆಸ್ ಇಷ್ಟು ಸ್ಟ್ರೆಸ್ ಮಾಡ್ತಿದೆ ಎಲ್ಲರನ್ನ? ಓಕೆ, ಅದು ಆ್ಯಕ್ಚುಲಿ ಸ್ಟ್ರೆಸ್ ಅನ್ನೋದು ಒಂದು ಸೋಷಲ್ ಟ್ಯಾಬು ಆಗೋಗಿದೆ. ಅದು ಸ್ಟ್ರೆಸ್ ನಾವು ಅದರಿಂದ ಅದು ಬಂದಿರೋದು, ಅಥವಾ ಸ್ಟ್ರೆಸ್, ಡಿಪ್ರೆಷನ್, ಆಂಗ್ಸೈಟಿ, ಬೇರೆ ಬೇರೆ ಹೆಸರು, ಬಟ್ ಸಿಚುವೇಶನ್ ಒಂದೇ ಒಳಗಡೆ. ಸೊ ಈ ಸ್ಟ್ರೆಸ್ ಅನ್ನೋದು ಅಂದರೆ ನಮ್ಮ ಜೀವನ ಶೈಲಿಯಿಂದ ನಾವು ಕ್ರಿಯೇಟ್ ಮಾಡ್ಕೊಂಡಿರೋದ, ಅಥವಾ ಅದಕ್ಕಿಂತ ಅದೇ ಬರ್ತಾ ಇದೆಯಾ ಅನ್ನೋದು ಒಂದು ಅಬ್ಸರ್ವ್ ಮಾಡ್ಕೋಬೇಕು. ನಿಮ್ಮ ಪ್ರಕಾರ ಏನದು? 100% ನಾವು ಮಾಡ್ಕೊಂಡಿರೋದು. ಓಕೆ, ಈಗ ನನಗೆ ಇಷ್ಟ ಆಗಿರೋದು ಕೆಲಸ, ನಾನು ಚೂಸ್ ಮಾಡ್ಕೊಂಡಿರೋದು ಕೆಲಸ ನಾನು ಮಾಡುವಾಗ ನಾನು ಜಾಯ್ಫುಲ್ಲಾಗಿ ಮಾಡಬೇಕದು. ನನಗೆ ಸ್ಟ್ರೆಸ್ ಅನ್ನೋದು ಬರೋದೇ ಇಲ್ಲ ಅಲ್ವಾ? ಅಂದರೆ ನಾನು ಸ್ಟ್ರೆಸ್ ಫೀಲ್ ಆಗ್ತಾ ಇದ್ದೀನಿ ಅಂದರೆ ಇನ್ನು ಬೇರೆ ಏನೋ ಪ್ರೆಷರ್ ನನಗೆ ಪುಷ್ ಮಾಡ್ತಾ ಇದೆ ಕೆಲಸ ಮಾಡೋಕ್ಕೆ. ಓಕೆ, ಸೊ ಒಂದು ಸುಮಾರು ಸತಿ ಏನಾಗುತ್ತೆ, ನಾವು ಸ್ಟ್ರೆಸ್ ಫೀಲ್ ಆಗ್ತಾ ಇದ್ದೀವಿ ಅಂತ. ಸ್ಟ್ರೆಸ್ ಅಂದರೆ ಏನಂದರೆ ನಮ್ಮ ಸಿಸ್ಟಮ್ ನಮ್ಮ ಮಾತು ಕೇಳ್ತಾ ಇಲ್ಲ, ನಾವೇನೋ ಮಾಡೋಕ್ಕೆ ಹೋಗ್ತೀವಿ, ಬಟ್ ಅದಿನ್ನೇನೋ ಮಾಡೋಕ್ಕೆ ಪುಷ್ ಮಾಡ್ತಾ ಇರುತ್ತೆ. ಸೊ ಆ ಸ್ಟ್ರೆಸ್ಸಿಂದ ಏನಾಗುತ್ತೆ ಅಂದರೆ ನಾನು ಸ್ಟ್ರೆಸ್ ಆಗ್ತಾಯಿದ್ದೀನಿ ಅಂತ ಮೊಮೆಂಟೂ ನಾವು ಕೂಡ ಅಬ್ಸರ್ವ್ ಮಾಡ್ಕೋಬೋದು. ಆವಾಗೇನಂದರೆ ನಾವು ಪೂರ್ತಿ ಅದಕ್ಕೆ ನಾವು ಅದ್ರದ್ದು ಕಂಟ್ರೋಲ್ಗೆ ನಾವು ಹೋಗಲ್ಲ, ಬಟ್ ನಾವು ಅದನ್ನು ಕಂಟ್ರೋಲಲ್ಲಿ ಇಟ್ಕೋತೀವಿ. ಸೊ ಮೊಮೆಂಟ್ಸ್ ಆಫ್ ಸ್ಟ್ರೆಸ್ ಅಂದರೆ ಈಗ ಅಫ್ಕೋರ್ಸ್ ವರ್ಕ್ ಪ್ರೆಷರ್ ಅಂತೂ ತುಂಬಾ ಇದೆ, ಲೈಫ್ ಸ್ಟೈಲು ಚೇಂಜ್ ಆಗೋಯ್ತು, ಅದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ಎಲ್ಲರೂ ಯಾವುದೋ ಒಂದು ರೀತಿ ಸ್ಟ್ರೆಸ್ ಅಥವಾ ಆ್ಯಂಗ್ಸೈಟಿ, ಬಿಕಾಸ್ ಟೈಮ್ ಬೌಂಡ್ಸ್ ಎಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನೈಟ್ ಮಲಗೋ ತನಕ ಎವ್ರಿಥಿಂಗ್ ಟೈಮ್ ಬೌಂಡ್. ಒಂದು ನಿಮಿಷ ಸ್ಕೂಲ್ಗೆ ಲೇಟಾಗಿ ಹೋಗಬಾರ್ದು, ಆಮೇಲೆ ಪೀರಿಯಡ್ ಟು ಪೀರಿಯಡ್ ಟೈಮ್ ಟೇಬಲ್ ಇರುತ್ತೆ. ಮಕ್ಕಳಿಗೂ ಬೆಸ್ಟ್ ಎಕ್ಸಾಂಪಲ್ ಆರ್ ಚಿಲ್ಡ್ರನ್ ವೆನ್ ವಿ ಟೇಕ್. ಆ ಏಜಲ್ಲಿ ಅವರು ಎಷ್ಟು ಜಾಯ್ಫುಲ್ಲಾಗಿ ಖುಷಿಯಾಗಿ ಇರಬೇಕು, ಬಟ್ ಅವ್ರನ್ನ ನಾವು ಎಷ್ಟು ವರ್ಕ್ ಲೋಡ್ ಕೊಡ್ತಾಯಿದ್ದೀವಿ ಅವ್ರಿಗೆ ಅಂದರೆ ಅದು ಒಬ್ಬರದು ಇಬ್ಬರದು ಅಲ್ಲ, ಎಂಟೈರ್ ಸಿಸ್ಟಮೇ ಹಂಗೆ ವರ್ಕ್ ಆಗ್ತಾಯಿದೆ. ಅಂದರೆ ಮನೆಯಲ್ಲಿ ಪೇರೆಂಟ್ಸು ಅವ್ರದ್ದು ಡಿಮ್ಯಾಂಡ್ಸು, ಆಮೇಲೆ ಸ್ಕೂಲಲ್ಲಿ ಟೀಚರ್ಸು ಅವ್ರದ್ದು ಡಿಮ್ಯಾಂಡ್ಸು, ಫ್ರಮ್ ಕಿಂಡರ್ಗಾರ್ಟನ್ LKGಯಿಂದ ಇದು ಶುರು ಆಗ್ತಾಯಿದೆ. ಯೂನಿವರ್ಸಿಟೀಸ್, ಆಮೇಲೆ ಈವನ್ ಕೆಲಸಕ್ಕೆ ಸೇರಿಕೊಂಡ್ರೆ ಅದು ಬೇರೆ ಥರನೇ ಆಗೋದು. ಸೊ ಎಲ್ಲ ಏಜಲ್ಲಿನೂ ಅದು ಇಂಡಿವಿಜುವಲ್ ಆಗಲ್ಲ, ಅಂದರೆ ಒಂದು ಸಿಸ್ಟಮೇ ಆ ಥರ ಆಗೋಗಿದೆ. ನಾವು ಚೂಸ್ ಮಾಡ್ಕೊಂಡಿರೋದು ಸಿಸ್ಟಮ್, ಅದಕ್ಕಿಂತ ಅದು ಬಂದಿಲ್ಲ. ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು ಸೊಸೈಟಿ, ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು ಸಿಸ್ಟಮೇ. ಸೊ ಆದ್ರೂ ಅವರು ಸ್ಕೂಲ್ಗೆ ಹೋಗ್ಬೋದು, ಅದೇ ಸ್ಕೆಡ್ಯೂಲಲ್ಲಿ ಹೋಗ್ಬೋದು, ಕಾಲೇಜ್ ಹೋಗ್ಬೋದು, ಕೆಲಸಕ್ಕೆ ಹೋಗ್ಬೋದು, ಬಟ್ ಮನೆಯಲ್ಲಿ ಕೂಡ ನಾವು ಆ ಥರ ಒಂದು ಎನ್ವಿರಾನ್ಮೆಂಟು ಕ್ರಿಯೇಟ್ ಮಾಡ್ಕೋಬೋದು. ಯಾಕಂದರೆ ಬೇಕಾಗಿಲ್ಲ ಸ್ಟ್ರೆಸ್ ಅನ್ನೋದು, ನಾವು ಸೆಲ್ಫ್ ಕ್ರಿಯೇಟೆಡ್. ಆ್ಯಸ್ ಐ ಸೆಡ್, ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಜಾಯ್ಫುಲ್ಲಾಗಿ ಮಾಡ್ಕೋಬೋದು ಕೆಲಸ. ನಾವು ಚೂಸ್ ಮಾಡ್ಕೊಂಡಿರೋದು ಕೆಲಸ ನಾವು ಎಂಜಾಯ್ ಮಾಡ್ತಾ ಮಾಡಬೇಕು, ಅಥವಾ ಬೇಕಂತಾನೆ ಆ ಸ್ಕೂಲ್ಗೆ ಸೇರಿಸಿದ್ದೀವಲ್ವ ಮಕ್ಕಳನ್ನ.
ಸೊ ಗೊತ್ತು ಆ ಸ್ಕೂಲ್ ಸಿಸ್ಟಮ್ ಹೆಂಗಿರುತ್ತೆ ಅಂತ, ಮಕ್ಳಿಗೂ ಯಾವ ಲೆವೆಲಲ್ಲಿ ವರ್ಕ್ಲೋಡ್ ಇರುತ್ತೆ ಅಂತ ಗೊತ್ತಾಗಿ ನಾವು ಚೂಸ್ ಮಾಡ್ಕೊಂಡಿರೋದು. ಅದರಿಂದ ನಾವು ಸ್ಟ್ರೆಸ್ ತೊಗೋಬಾರ್ದು ಆ್ಯಕ್ಚುಲಿ. ಬಟ್ ಅದು ಉಲ್ಟಾಗಿ ಏನಾಗ್ತಾ ಇದೆ, ನಾವು ಮಾಡ್ಕೊಂಡಿರೋದು ಚಾಯ್ಸೇ ನಮಗೆ ಉಲ್ಟಾ ಹೊಡಿತಾ ಇದೆ, ಅದು ಸ್ಟ್ರೆಸ್ ಆಗ್ತಾ ಇದೆ ಅಷ್ಟೇ. ಓಕೆ, ಸೊ ಮಕ್ಕಳ ಕಥೆ ಇದಾಯಿತು. ಇನ್ನು ಕೆಲ್ಸಕ್ಕೆ ಹೋಗೋರ ಕಥೆ ಏನು ಡಿಫ್ರೆಂಟ್ ಇರೋಲ್ಲ, ಅವರು ಸ್ಟ್ರೆಸ್ ಔಟ್ ಅಂತ ಹೇಳ್ತಾರೆ. ಅವ್ರಿಗೇನು ಕಾರಣ? ಸಂಬಳ ಬರ್ತಿರತ್ತೆ, ದುಡಿತಿರ್ತಾರೆ, ಯಾಕೆ? ಆ್ಯಕ್ಚುಲಿ ಅವ್ರದ್ದು ಡಬಲ್ ಇಂಪ್ಯಾಕ್ಟ್, ಎಸ್ಪೆಷಲಿ ಟಾಕಿಂಗ್ ಅಬೌಟ್ ವುಮೆನ್. ಅವರು ಮನೆಯಲ್ಲಿ ಅದು ಏನೋ ರೊಟೀನ್ ಮನೆ ಕೆಲಸ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಕೆಲ್ಸಕ್ಕೆ ಬಂದರೆ ಅಲ್ಲಿ ಜವಾಬ್ದಾರಿ ಇರುತ್ತೆ. ಆಮೇಲೆ ಯುನೋ ವಾಟ್ ಎವರ್ ವಿತ್ ಸೊಸೈಟಿ ಆ ಪ್ರೆಷರ್ಸು, ಬೀಯಿಂಗ್ ಎ ವುಮೆನ್ ಆ ಪ್ರೆಷರ್ಸೂ ಲೀಡ್ ಮಾಡಬೇಕು, ಎಲ್ಲ ಅಂದರೆ ಫೇಸ್ ಮಾಡಬೇಕು ಎಲ್ಲ. ಸೊ ಇದು ಏನೋ ಆ್ಯಸ್ ಐ ಮೆನ್ಷನ್ ಬಿಫೋರ್, ದೆರ್ ಇಸ್ ನೋಬಡಿ ಹೂ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಸ್ಟ್ರೆಸ್. ಏಜ್ ರಿಲೇಟೆಡ್ ಅಲ್ಲ, ಜೆಂಡರ್ ರಿಲೇಟೆಡ್ ಅಲ್ಲ, ರೀಜನ್ ರಿಲೇಟೆಡ್ ಅಲ್ಲ. ಸೊ ಎವ್ರಿಬಡಿ ಎಲ್ಲರೂ ಯಾವುದೋ ಒಂದು ರೀತಿ ನಾವು ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡ್ಕೋತಾನೆ ಇದ್ದೀವಿ. ಅಂದರೆ ನಮಗೆ ನಮ್ಮ ಡೆಸಿಷನ್ಸ್ ನಾವು ಕಾನ್ಷಿಯಸ್ ಆಗಿ ಚೂಸ್ ಮಾಡ್ಕೊಂಡಿದ್ರೆ, ಅಂದರೆ ನನಗಿದು ಇಷ್ಟ, ಇದು ಮಾಡ್ತೀನಿ, ಇದು ಮಾಡುವಾಗ ನನಗೆ ಖುಷಿ ಅನಿಸ್ಬೇಕು, ಜಾಯ್ ಅನಿಸ್ಬೇಕು, ಬಟ್ ಅದರಿಂದ ನಾನು ಪುನಃ ಸ್ಟ್ರೆಸ್ಸೇ ಜನ್ರೇಟ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಕಾರಣ ಪರ್ಸ್ನಲಿ ಅಬ್ಸರ್ವ್ ಮಾಡಿರೋದು ಏನಂದರೆ ಎಕ್ಸ್ಪೆಕ್ಟೇಷನ್ಸು. ಅಂದರೆ ನನಗೆ ಏನು ಬೇಕೋ ನಾನು ಮಾಡೋದಕ್ಕಿಂತ ಸೊಸೈಟಿನಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಮಾಡ್ತೀನಿ. ಸೊ ಬೇರೆಯವ್ರಿಗಾಗಿರೋದು ನನಗಾಗಬೇಕು ಅಂತ ಏನೂ ಇಲ್ಲ. ನನ್ನ ಕೆಪಾಸಿಟಿ ಬೇರೆ, ನಂದು ಇಂಟ್ರೆಸ್ಟೇ ಬೇರೆ. ಫಾರ್ ಎಕ್ಸಾಂಪಲ್, ನೀವು ಎಜುಕೇಷನ್ ಸಿಸ್ಟಮ್ ತೊಗೊಂಡ್ರು ಅಥವಾ ಕಾಲೇಜ್ದು ನೋಡಿದ್ರು 10th ಸ್ಟ್ಯಾಂಡರ್ಡ್ ಆದಮೇಲೆ PU ಆದಮೇಲೆ UG ಆದಮೇಲೆ PG ಆದಮೇಲೆ ಏನೋ ಕೆಲ್ಸಕ್ಕೆ ಸೇರ್ಕೋಬೇಕು, ಆಮೇಲೆ ಫ್ಯಾಮಿಲಿ ಮಾಡಿಕೊಂಡು ದಿಸ್ ಈಸ್ ಅ ಪ್ರಾಪರ್ ಸ್ಟ್ರಕ್ಚರಿಂಗ್ ಆಗೋಗಿದೆ ಎಲ್ಲರಿಗೂ. ಅದು ಮೀರಿ ಬೇರೆ ಥರ ಮಾಡೋಕ್ಕೆ ಯಾರಾದರೂ ಟ್ರೈ ಮಾಡಿದರೆ ಅವ್ರಿಗೂ ಸಪೋರ್ಟ್ ಸಿಗೋದು ಯಾವ ರೀತಿ ಇರುತ್ತೆ ನಮಗೆ ಗೊತ್ತಿಲ್ಲ. ಅಂದರೆ ಅವ್ರು ಹೊಸ ದಾರಿ ಏನಾದರೂ ಚೂಸ್ ಮಾಡ್ಕೊಂಡಿದ್ರೆ. ಸೊ ಈ ಸಿಸ್ಟಮಲ್ಲಿ ಸಿಕ್ಕಾಕೊಂಡು ನಮಗೆ ಏನು ಬೇಕೋ ಅದು ಮಾಡ್ತಾ ಇದ್ರೂ ನಾವು ಅದು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಸುಮಾರು ಸತಿ. ಅದಕ್ಕೇ ನಾವು ಬರ್ನ್ಔಟ್ ಆಗ್ತಾಯಿದ್ದೀವಿ, ಸ್ಟ್ರೆಸ್ಸು, ಇರಿಟೇಷನು. ಆ್ಯಂಡ್ ಇನ್ನೊಂದು ಬಿಗ್ಗೆಸ್ಟ್ ಥಿಂಗ್ ಏನಂದರೆ, ಇದು ಒಬ್ಬರಿಂದ ಶುರುವಾಗಿ ನನ್ನಿಂದಾನೇ ಮುಗಿಯಲ್ಲ. ನಾನು ಆ ಸ್ಟ್ರೆಸ್ನ ನನ್ನ ಸುತ್ತಮುತ್ತವ್ರ ಎಲ್ಲರಿಗೂ ಅಂಟಿಸ್ತೀನಿ. ಇಟ್ ಈಸ್ ಸೋ ಕಂಟೇಜಿಯಸ್ ಆಲ್ಸೋ. ಸೊ ದಟ್ ಈಸ್ ವೇರ್ ಇಂಡಿವಿಜುವಲಿ ನಾವು ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್. ಓಕೆ, ಈಗ